ಬಾಯ್ ನ್ಯೂಸ್ಗೆ ಸ್ವಾಗತ. ಹರಿ ಎಂಬ ಹುಡುಗನನ್ನು ನಾನು ಪ್ರೀತಿಸುತ್ತಿದ್ದೇನೆ. ಬಟ್ ನಮ್ಮ ಮನೆಯಲ್ಲಿ ನಾನು ಒಪ್ಸೋಕ್ಕೆ ಟ್ರೈ ಮಾಡಿದೆ, 1.5 ವರ್ಷದಿಂದ ಟ್ರೈ ಮಾಡಿದೆ. ಬಟ್ ಅವ್ರು ಯಾರೂ ಒಪ್ಕೊಳ್ಳಿಲ್ಲ. ಸೊ ನನಗೆ ಅವ್ನು ಬೇಕು ಅಂತ ಡಿಸೈಡ್ ಮಾಡಿ ಅವನ ಜೊತೆ ನಾನೇ ಬಂದು ಮದುವೆ ಆದೆ. ದೇವಸ್ಥಾನದಲ್ಲಿ ನಾನು ಬಂದು ಮದುವೆ ಆದೆ. ಆ್ಯಂಡ್ ಯಾರೂ ನನಗೆ ತೊಂದರೆ ಏನೂ ಕೊಡಬಾರ್ದು. ಸೊ ಪ್ಲೀಸ್ ಏನು ಹಿಂಸೆ ಮಾಡಬೇಡಿ. ನಮ್ಮ ಮನೆ ಕಡೆಯಿಂದ ನಮಗೇನು ಹಿಂಸೆ ಬರಬಾರ್ದು. ಪ್ರೀತಿ ಎಂಬುದು ಕುರುಡು ಅಂತಾರೆ. ಅದಕ್ಕೆ ಜಾತಿ, ಮತ, ಪೋಷಕರ ವಿರೋಧ ಯಾವುದೂ ಅಡ್ಡಿಯಾಗಲ್ಲ ಅನ್ನೋದನ್ನ ಈ ಜೋಡಿ ಸಾಬೀತುಪಡಿಸಿದೆ. ಡ್ಯಾನ್ಸ್ ಕ್ಲಾಸ್ನಲ್ಲಿ ಶುರುವಾದ ಹೆಜ್ಜೆಗಳು ಇಂದು ಹಸೆಮಣೆ ಏರುವಂತೆ ಮಾಡಿದೆ. ಪೋಷಕರ ವಿರೋಧದ ನಡುವೆಯೂ ಈ ಜೋಡಿ ಪೊಲೀಸ್ ಮೆಟ್ಟಿಲೇರಿ ಈಗ ಒಂದಾಗಿದೆ. ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಹೀಗೆ ವಧೂವರರಂತೆ ಸಿಂಗಾರಗೊಂಡು ಮುಖದಲ್ಲಿ ಮಂದಹಾಸ ಬೀರುತ್ತಾ ಹೊಸ ದಾಂಪತ್ಯಕ್ಕೆ ಕಾಲಿಟ್ಟಿರುವ ಈ ಜೋಡಿಯ ಹೆಸರು ಅಂಕಿತಾ ಮತ್ತು ಹರಿಪ್ರಸಾದ್. ಇಬ್ಬರಿಗೂ ಈಗ 22 ವರ್ಷ ಪ್ರಾಯ. ಬೆಂಗಳೂರು ಜಿಲ್ಲೆಯ ದಾಸರಹಳ್ಳಿ ಗ್ರಾಮದ ಈ ಜೋಡಿಯ ಪ್ರೇಮ ಪುರಾಣ ಶುರುವಾಗಿದ್ದು ಬರೋಬ್ಬರಿ 4 ವರ್ಷಗಳ ಹಿಂದೆ. ಡ್ಯಾನ್ಸ್ ಕ್ಲಾಸ್ನಲ್ಲಿ ಭೇಟಿಯಾದ ಈ ಇಬ್ಬರ ನಡುವೆ ಮೊದಲಿಗೆ ಸ್ನೇಹ ಚಿಗುರಿತ್ತು. ಕಾಲಕ್ರಮೇಣ ಆ ಸ್ನೇಹ ಗಾಢವಾದ ಪ್ರೀತಿಯಾಗಿ ಬದಲಾಗಿತ್ತು. ಪೋಷಕರಿಗೆ ಈ ವಿಚಾರ ತಿಳಿಯುತ್ತಿದ್ದಂತೆ ವಿರೋಧದ ಕಿಡಿ ಹೊತ್ತಿಕೊಂಡಿತ್ತು. ಮನೆಯವರ ಕಣ್ಣು ತಪ್ಪಿಸಿ 4 ವರ್ಷಗಳ ಕಾಲ ಕದ್ದುಮುಚ್ಚಿ ಪ್ರೀತಿಸುತ್ತಿದ್ದ ಈ ಜೋಡಿ ಕೊನೆಗೂ ಒಂದಾಗಲು ನಿರ್ಧರಿಸಿ ಶನಿವಾರ ರಾತ್ರಿ ಮನೆಯಿಂದ ಪರಾರಿಯಾಗಿದ್ದಾರೆ. ನೇರವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಬಾಲಕುಂಟಹಳ್ಳಿ ಗ್ರಾಮದ ಶ್ರೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ತೆರಳಿದ ಈ ಜೋಡಿ ಅಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ಹಸೆಮಣೆ ಏರಿದ್ದಾರೆ. ಇತ್ತ ಮಗಳು ಕಾಣೆಯಾಗಿದ್ದಾಳೆ ಎಂದು ಗಾಬರಿಗೊಂಡ ಪೋಷಕರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ನೀಡಿದ್ದರು. ಆದರೆ ಅಂಕಿತಾ ಮಾತ್ರ ತಾನು ಸುರಕ್ಷಿತವಾಗಿದ್ದು ಸ್ವೇಚ್ಛೆಯಿಂದ ಮದುವೆಯಾಗಿರುವುದಾಗಿ ವಿಡಿಯೋ ಸಂದೇಶ ರವಾನಿಸುವ ಮೂಲಕ ಪೋಷಕರಿಗೆ ಶಾಕ್ ನೀಡಿದ್ದರು. ರಕ್ಷಣೆ ಕೋರಿ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ನವಜೋಡಿಯನ್ನು ನೋಡಿ ಪೋಷಕರು ಮನವೊಲಿಸಲು ಹರಸಾಹಸ ಪಟ್ಟರು. ನಮ್ಮ ಜೊತೆ ಮನೆಗೆ ಬಾ ತಾಯಿ ಎಂದು ಪೋಷಕರು ಗೋಗರೆದರು. ಅಂಕಿತಾ ಮಾತ್ರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ನಾನು ಇಷ್ಟಪಟ್ಟವನ ಜೊತೆಯೇ ಬಾಳುತ್ತೇನೆ ಎಂದು ಖಡಾಖಂಡಿತವಾಗಿ ಹೇಳಿದ ಯುವತಿ ಪೋಷಕರ ಕಣ್ಣೀರನ್ನು ಲೆಕ್ಕಿಸದೆ ಪತಿಯ ಜೊತೆ ಕಾರು ಹತ್ತಿ ಹೊರಟು ಹೋದಳು. ಒಟ್ಟಿನಲ್ಲಿ 4 ವರ್ಷಗಳ ಸುದೀರ್ಘ ಪ್ರೀತಿಗೆ ಈಗ ಅಧಿಕೃತ ಮುದ್ರೆ ಬಿದ್ದಿದೆ. ಪೋಷಕರ ವಿರೋಧದ ನಡುವೆಯೂ ಈ ಡ್ಯಾನ್ಸ್ ಜೋಡಿ ಈಗ ಹೊಸ ಜೀವನದತ್ತ ಹೆಜ್ಜೆ ಇಟ್ಟಿದೆ. ಎಂಬ ಹುಡುಗನನ್ನು ನಾನು ಪ್ರೀತಿಸುತ್ತಿದ್ದೇನೆ. ಬಟ್ ನಮ್ಮ ಮನೆಯಲ್ಲಿ ನಾನು ಒಪ್ಸೋಕ್ಕೆ ಟ್ರೈ ಮಾಡಿದೆ, 1.5 ವರ್ಷದಿಂದ ಟ್ರೈ ಮಾಡಿದೆ. ಬಟ್ ಅವ್ರು ಯಾರೂ ಒಪ್ಕೊಳ್ಳಿಲ್ಲ. ಸೊ ನನಗೆ ಅವ್ನು ಬೇಕು ಅಂತ ಡಿಸೈಡ್ ಮಾಡಿ ಅವನ ಜೊತೆ ನಾನೇ ಬಂದು ಮದುವೆ ಆದೆ. ದೇವಸ್ಥಾನದಲ್ಲಿ ನಾನು ಬಂದು ಮದುವೆ ಆದೆ. ಆ್ಯಂಡ್ ಯಾರೂ ನನಗೆ ತೊಂದರೆ ಏನೂ ಕೊಡಬಾರ್ದು. ಸೊ ಪ್ಲೀಸ್ ಏನು ಹಿಂಸೆ ಮಾಡಬೇಡಿ. ನಮ್ಮ ಮನೆ ಕಡೆಯಿಂದ ನಮಗೇನು ಹಿಂಸೆ ಬರಬಾರ್ದು.